ಇಂದಿನ ಪ್ರಜಾವಾಣಿ ಭಾನುವಾರದ ಪುರವಣಿಕೆಯ ಓದುವಿನ ಮುಂದುವರಿದ ಭಾಗದಲ್ಲಿ ಶೇಷಾದ್ರಿ KS ಅವರ ಪಠ್ಯದಾಚೆಗೂ ಜ್ಞಾನ ವಿಜ್ಞಾನ ಎಂಬ ಲೇಖನ. ಪರಿಸರ ನಡುವೆ ವಿಜ್ಞಾನದ ಪಾಠ. ಛಾಯಾಚಿತ್ರ ಇದು. ಸಾಗರದಲ್ಲಿ SSF ಆಯೋಜಿಸಿದ ಶಿಬಿರದಲ್ಲಿ ಮಕ್ಕಳ ಕಲಿಕೆ ಅಂತ. ಶೇಷಾದ್ರಿ KS ಅವರ ಪಠ್ಯದಾಚೆಗೂ ಜ್ಞಾನ ವಿಜ್ಞಾನ. ನಿಮ್ಮಲ್ಲಿ ಎಷ್ಟು ಜನರಿಗೆ ಬಯಾಲಜಿ ಇಷ್ಟ ಆಗೋದಿಲ್ಲ? ಸಾಗರದಲ್ಲಿ ನಡೆದ ವಿಜ್ಞಾನ ಕಾರ್ಯಾಗಾರವೊಂದರಲ್ಲಿ ವಿಜ್ಞಾನಿ ಪ್ರೊಫೆಸರ್ R ಉಮಾಶಂಕರ್ ಅವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ಕೇಳಿದಾಗ ಬಹುತೇಕ ಕೈಗಳು ಮೇಲಕ್ಕೆದ್ದವು. ಬಯಾಲಜಿ ಎಂದರೆ ಒಣಾಡಕ, ಕಷ್ಟದ ವೈಜ್ಞಾನಿಕ ಹೆಸರುಗಳು ಮತ್ತು ನೆನಪಿಟ್ಟುಕೊಳ್ಳುವ ತಿಣುಕಾಟ ಎಂಬುದು ಮಕ್ಕಳ ಅಭಿಪ್ರಾಯವಾಗಿತ್ತು. ಒಬ್ಬ ವಿದ್ಯಾರ್ಥಿಯಂತೂ ನಾನು ಬಯಾಲಜಿಯನ್ನು ದ್ವೇಷಿಸುತ್ತೇನೆ, ನನಗದು ಅರ್ಥವಾಗುವುದೇ ಇಲ್ಲ ಎಂದು ಹೇಳಿಬಿಟ್ಟ. ಒಂದು ತರಗತಿಯ ಈ ಸಣ್ಣ ಸಂವಾದವೇ ನಮ್ಮ ವಿಜ್ಞಾನ ಶಿಕ್ಷಣದ ದೊಡ್ಡ ಪ್ರಶ್ನೆಯೊಂದನ್ನು ತೆರೆದಿಟ್ಟಿತು. ಮಕ್ಕಳಿಗೆ ವಿಜ್ಞಾನ ಕಠಿಣವಾಗಿದೆಯೇ ಅಥವಾ ಅದನ್ನು ಕಲಿಸುವ ವಿಧಾನವೇ ಕಠಿಣವಾಗಿದೆಯೇ? ವಿಜ್ಞಾನ ವಿಷಯದ ಕಲಿಕೆ ಮಕ್ಕಳಿಗೆ ಹೊರೆಯಾಗಬಾರದು. ಅದು ಕುತೂಹಲ ಕೆರಳಿಸುವಷ್ಟು ಸರಳವಾಗಿ ಸಹಜವಾಗಿ ಇರಬೇಕು. ಕಲಿಕೆ ತರಗತಿ ಕೊಠಡಿಗೆ ಸೀಮಿತವಾಗದೆ ಅನುಭವಕ್ಕೂ ದಕ್ಕಬೇಕು. ಪಠ್ಯ, ರೇಖಾಚಿತ್ರ ಮತ್ತು ಪರೀಕ್ಷೆಗಳ ಸುತ್ತಲೇ ಕಲಿಕೆ ಸೀಮಿತವಾದರೆ ಪಠ್ಯಪುಸ್ತಕ ಭಯ ಹುಟ್ಟಿಸುತ್ತದೆ, ವಿಜ್ಞಾನ ಹಿಂಜರಿಕೆಗೆ ಕಾರಣವಾಗುತ್ತದೆ, ಬಯಾಲಜಿ ಭಯದ ವಿಷಯವಾಗಿ ಬದಲಾಗುತ್ತದೆ, ಕಲಿಕೆಯೇ ಅಲರ್ಜಿಯಾಗುವ ಅಪಾಯವೂ ಇದೆ. ಇದೇ ಕಾರಣಕ್ಕೆ ಪ್ರಾಯೋಗಿಕ ಕಲಿಕೆಗೆ ಒತ್ತು ನೀಡುವ ಪ್ರಯತ್ನಗಳು ಇಂದು ಹೆಚ್ಚು ಮಹತ್ವ ಪಡೆದುಕೊಳ್ಳುತ್ತಿವೆ. ಮಕ್ಕಳು ವಿಷಯವನ್ನು ಕಣ್ಣಾರೆ ನೋಡಿ, ಕೈಯಾರೆ ಮಾಡಿ, ಪ್ರಶ್ನೆಗಳನ್ನು ಕೇಳುತ್ತಾ ಕಲಿತಾಗ ವಿಜ್ಞಾನ ಅವರಿಗೆ ಹತ್ತಿರವಾಗುತ್ತದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಾಗರ ವಿಜ್ಞಾನ ವೇದಿಕೆ SSF 15 ವರ್ಷಗಳಿಂದ ಇದೇ ಉದ್ದೇಶದೊಂದಿಗೆ ಕೆಲಸ ಮಾಡುತ್ತಿದೆ. ಹೆಸರಾಂತ ವಿಜ್ಞಾನಿಗಳನ್ನು ಆಹ್ವಾನಿಸಿ ಮಕ್ಕಳೊಂದಿಗೆ ಸಂವಾದ, ಕಾರ್ಯಾಗಾರ ಮತ್ತು ಶಿಬಿರಗಳನ್ನು ಆಯೋಜಿಸುತ್ತಾ ವಿಜ್ಞಾನವನ್ನು ಪಠ್ಯಪುಸ್ತಕದವರೆಗಿನ ಅನುಭವವನ್ನಾಗಿ ರೂಪಿಸುತ್ತದೆ. SSF ಒಂದು ಲಾಭರಹಿತ ಉದ್ದೇಶದ ವೇದಿಕೆ. ಮಕ್ಕಳ ಅರಿವಿನ ವಿಸ್ತರಣೆ ಮತ್ತು ಅವರಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸುವ ಕೆಲಸದಲ್ಲಿ ಅದು ನಿರಂತರವಾಗಿ ತೊಡಗಿಕೊಂಡಿದೆ. ಗಣಿತ ಶಿಕ್ಷಕರಾಗಿದ್ದ ದಿವಂಗತ HL ಸೂರ್ಯನಾರಾಯಣರಾವ್ ಅವರು ಇದರ ಸ್ಥಾಪಕರು. ಆರಂಭದ ದಿನಗಳು ಅಷ್ಟೇನು ಸುಲಭವಾಗಿರಲಿಲ್ಲ. 2018ರಲ್ಲಿ SSF ಆಯೋಜಿಸಿದ ಶಿಬಿರಕ್ಕೆ ಕೇವಲ 4 ವಿದ್ಯಾರ್ಥಿಗಳು ಬಂದಿದ್ದರು. ಇಂದು ಶಿಬಿರಗಳಿಗೆ ಪೂರ್ಣ ಹಾಜರಾತಿ ಇರುತ್ತದೆ, ಕೊಠಡಿ ತುಂಬುತ್ತದೆ ಎಂದು SSF ಈಗಿನ ಅಧ್ಯಕ್ಷ HS ಜೀವನ್ ಹೇಳುತ್ತಾರೆ. ಜರ್ಮನಿಯ ಮ್ಯಾಕ್ಸ್ ಪ್ಲಾಂಕ್ ಇನ್ಸ್ಟಿಟ್ಯೂಟ್ನಲ್ಲಿ ವಿಜ್ಞಾನಿಯಾಗಿದ್ದ ಅವರು ಕೃಷಿಯ ಮೇಲಿನ ಆಸಕ್ತಿಯಿಂದ ಭಾರತಕ್ಕೆ ಮರಳಿದವರು. ಒಂದು ಕೊಠಡಿಯಲ್ಲಿ ಆರಂಭವಾದ ಪ್ರಯತ್ನ ಇಂದು ಸಕಲ ಸೌಲಭ್ಯಗಳೊಂದಿಗೆ ಬೆಳೆಯುತ್ತಿರುವುದು ಅವರಿಗೆ ಹೆಮ್ಮೆಯ ವಿಷಯ. ಸಂಘಟನೆಯ ಬೆಳವಣಿಗೆಗೆ ಸಂಘಟಕರ ಶ್ರಮ ಎಷ್ಟು ಕಾರಣವೋ ವಿಜ್ಞಾನಿಗಳ ನಿರಂತರ ಸಹಭಾಗಿತ್ವವು ಅಷ್ಟೇ ಮುಖ್ಯವಾಗಿದೆ. 15 ವರ್ಷಗಳಿಂದ SSFನ ಉಪನ್ಯಾಸಗಳಲ್ಲಿ ಭಾಗವಹಿಸುತ್ತಿರುವ ಪ್ರೊಫೆಸರ್ ಉಮಾಶಂಕರ್ ಅವರ ಪ್ರಕಾರ ಸಮಸ್ಯೆ ಮಕ್ಕಳಲ್ಲಿಲ್ಲ, ಬೋಧನಾ ಕ್ರಮದಲ್ಲಿದೆ. ಶಾಲೆಗಳಲ್ಲಿ ಬೋಧನಾ ಕ್ರಮದಲ್ಲಿ ವ್ಯವಸ್ಥಿತ ಲೋಪವಿದೆ. ಈ ಲೋಪದಿಂದಾಗಿ ಮಕ್ಕಳ ಚಿಂತನಶೀಲತೆ ಮತ್ತು ಸೃಜನಶೀಲತೆಗೆ ಧಕ್ಕೆ ಆಗುತ್ತಿದೆ. ಈ ವ್ಯವಸ್ಥೆಯನ್ನು ಬದಲಿಸುವ ಯಾವುದೇ ಪರ್ಯಾಯ ಮಾರ್ಗ ಸ್ವಾಗತಾರ್ಹ ಎಂದು ಅವರು ಹೇಳುತ್ತಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದ ಉಮಾಶಂಕರ್ ಅಲ್ಲಿ ಸತತ 35 ವರ್ಷ ಪ್ರತಿ ಶುಕ್ರವಾರ ಸಮೂಹ ಚರ್ಚೆಗಳನ್ನು ನಡೆಸುತ್ತಿದ್ದರು. ವಿದ್ಯಾರ್ಥಿಗಳು ಪ್ರಶ್ನೆ ಕೇಳುವ, ಚರ್ಚಿಸುವ ಮತ್ತು ಸ್ವತಃ ಯೋಚಿಸುವ ವಾತಾವರಣವೇ ವಿಜ್ಞಾನ ಶಿಕ್ಷಣದ ಜೀವಾಳ ಎಂದು ಅವರು ನಂಬುತ್ತಾರೆ. ಅದೇ ಚಿಂತನೆ SSFನ ಶಿಬಿರಗಳಲ್ಲಿಯೂ ಕಾಣಿಸುತ್ತದೆ. ಸೂರ್ಯಕಾಂತಿ ಚಿತ್ರವನ್ನು ಮಕ್ಕಳ ಮುಂದೆ ಇಡಲಾಗುತ್ತದೆ. ಅದರ ಬೀಜಗಳ ಜೋಡಣೆಯನ್ನು ಗಮನಿಸಲು ಹೇಳಲಾಗುತ್ತದೆ. ನಂತರ ಅದೇ ವಿನ್ಯಾಸದಲ್ಲಿ ಅಡಗಿರುವ ಫೆಬೋನೈಸಸ್ ಸೀಕ್ವೆನ್ಸ್ ಕುರಿತು ವಿವರಿಸಲಾಗುತ್ತದೆ. ಪುಸ್ತಕದಲ್ಲಿದ್ದ ಗಣಿತದ ಒಂದು ಸೂತ್ರ ಪ್ರಕೃತಿಯ ಹೂವಿನೊಳಗೆ ಕಾಣಿಸಿಕೊಂಡಾಗ ಮಕ್ಕಳ ಮುಖದಲ್ಲಿ ಮೂಡುವ ಅಚ್ಚರಿ ಕಲಿಕೆಯನ್ನು ಜೀವಂತವಾಗಿಸುತ್ತದೆ.
ಗಣಿತದ ಸೂತ್ರಗಳು ಸೋಲಾರ್ ಪ್ಯಾನಲ್ಗಳ ಜೋಡಣೆಗೆ ಹೇಗೆ ನೆರವಾಗುತ್ತವೆ ಎಂಬುದನ್ನು ಮಕ್ಕಳಿಗೆ ತೋರಿಸಲಾಗುತ್ತದೆ. ಪ್ರತಿಕೃತಿಗಳ ಮೂಲಕ ನೀರು ಮತ್ತು ನೆಲ ಎರಡರಲ್ಲೂ ಬದುಕುವ ಉಭಯಚರಗಳ ಪರಿಚಯ ಮಾಡಲಾಗುತ್ತದೆ. ಇಂಥ ಸರಳ ಪ್ರಯೋಗಗಳು ವಿಜ್ಞಾನವೆಂದರೆ ಪುಸ್ತಕದೊಳಗಿನ ವಿಷಯವಲ್ಲ, ನಮ್ಮ ಸುತ್ತಲಿನ ಬದುಕನ್ನು ಅರ್ಥ ಮಾಡಿಕೊಳ್ಳುವ ಮಾರ್ಗ ಎಂಬ ಅರಿವನ್ನು ಮಕ್ಕಳಲ್ಲಿ ಮೂಡಿಸುತ್ತವೆ. ಸ್ಥಳೀಯ ಮಟ್ಟದಲ್ಲಿ ನಡೆಯುವ ಇಂಥ ಸಣ್ಣ ಶಿಬಿರಗಳು ದೂರಗಾಮಿ ಪರಿಣಾಮ ಬೀರಬಲ್ಲವು ಎಂಬುದಕ್ಕೆ ಅನೇಕ ಉದಾಹರಣೆಗಳಿವೆ. ಪ್ರಸ್ತುತ ಇಂಡಿಯನ್ ಡಿಫೆನ್ಸ್ ಅಕೌಂಟ್ಸ್ ಸರ್ವಿಸ್ನಲ್ಲಿ ತರಬೇತಿ ಅಧಿಕಾರಿಯಾಗಿರುವ ವಿಕಾಸ್ ಪಟೇಲ್ ಅವರು ಅಂಥವರಲ್ಲಿ ಒಬ್ಬರು. SSFನ ಶಿಬಿರದಲ್ಲಿ ಭಾಗವಹಿಸಿದಾಗ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ಹೊಸ ಸಾಧ್ಯತೆಗಳ ಪರಿಚಯವಾಯಿತು ಎಂದು ಅವರು ನೆನಪಿಸಿಕೊಳ್ಳುತ್ತಾರೆ. ಭಾರತದಲ್ಲಿ ವಿಜ್ಞಾನ ಕುರಿತು ಶೈಕ್ಷಣಿಕ ಉಪನ್ಯಾಸ ಸರಣಿಗಳು ನಡೆಯುತ್ತಲಿವೆ. ಆದರೆ ವಿಜ್ಞಾನವನ್ನು ಅನುಭವಾತ್ಮಕವಾಗಿ ಕಲಿಸುವ ವೇದಿಕೆಗಳು ಕಡಿಮೆಯಾಗುತ್ತವೆ ಎಂಬುದು ಪ್ರೊಫೆಸರ್ ಉಮಾಶಂಕರ್ ಅವರ ಕಳವಳ. ವಿಶೇಷವಾಗಿ ಸಣ್ಣ ಪಟ್ಟಣಗಳಲ್ಲಿ ಇಂಥ ಕಾರ್ಯಕ್ರಮಗಳೇ ಮಕ್ಕಳಲ್ಲಿ ಕುತೂಹಲದ ಕಿಡಿ ಒತ್ತಿಸಬಲ್ಲವು ಎಂದು ಅವರು ಅಭಿಪ್ರಾಯಪಡುತ್ತಾರೆ. ಇಂಥ ಪ್ರಯತ್ನಗಳಿಗೆ ಆರಂಭಿಕ ಹಂತದಲ್ಲಿ ಆರ್ಥಿಕ ನೆರವು ಮತ್ತು ಸಾಮಾಜಿಕ ಸಹಕಾರ ಅಗತ್ಯ. ಆದರೆ ವಿಶ್ವದಾದ್ಯಂತ ವಿಜ್ಞಾನ ಶಿಕ್ಷಣಕ್ಕೆ ದೊರೆಯುತ್ತಿದ್ದ ಆರ್ಥಿಕ ಬೆಂಬಲವು ಕಡಿಮೆಯಾಗುತ್ತಿರುವುದು ವಾಸ್ತವ. ಇಂಥ ಸವಾಲುಗಳ ನಡುವೆಯೂ SSF ಸರ್ಕಾರ ಮತ್ತು ನಾಗರಿಕ ಸಮಾಜದ ಸಹಕಾರದೊಂದಿಗೆ ಸಾಧ್ಯವಾದಷ್ಟು ಕಡಿಮೆ ವೆಚ್ಚದಲ್ಲಿ ಶಿಬಿರಗಳನ್ನು ಆಯೋಜಿಸುತ್ತಿದೆ. ಇಂಥ ಪ್ರಯತ್ನಗಳ ಫಲ ತಕ್ಷಣ ಗೋಚರಿಸದೇ ಇರಬಹುದು, ಆದರೆ ಅವು ಮಕ್ಕಳ ದೃಷ್ಟಿಕೋನದಲ್ಲಿ ಆಗುವ ಬದಲಾವಣೆಯ ಮೂಲಕ ಸ್ಪಷ್ಟವಾಗುತ್ತವೆ. ಶಿಬಿರದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಯೊಬ್ಬನ ಮಾತು ಅದನ್ನು ಅತ್ಯಂತ ಸರಳವಾಗಿ ಹೇಳುತ್ತದೆ. ಈ ಮೊದಲು ಅರಣ್ಯ ಎಂದರೆ ಕೇವಲ ಉರುವಲು ಸಂಗ್ರಹಿಸುವ ಮೂಲ ಎಂದೇ ನಾನು ಭಾವಿಸಿದ್ದೆ. ಈಗ ವಿಜ್ಞಾನದ ಅರಿವು ಎಂದರೆ ನಮ್ಮ ಸುತ್ತಲಿನ ಎಲ್ಲ ಬೆಳವಣಿಗೆಗಳಿಗೆ ಕಣ್ಣಾಗೋದು ಎಂದು ವಿಜ್ಞಾನ ಅರಿವು ಎಂದರೆ ನಮ್ಮ ಸುತ್ತಲಿನ ಎಲ್ಲ ಬೆಳವಣಿಗೆಗಳಿಗೆ ಕಣ್ಣಾಗೋದು ಎಂಬುದು ತಿಳಿಯಿತು. ಬಹುಶಃ ವಿಜ್ಞಾನ ಶಿಕ್ಷಣದ ಯಶಸ್ವಿ ಇದೆ. ಮಕ್ಕಳು ಪುಸ್ತಕದ ಉತ್ತರಗಳನ್ನು ಕಂಠಪಾಠ ಮಾಡೋದು ಅಲ್ಲ, ಜಗತ್ತನ್ನು ಹೊಸ ಕಣ್ಣಿನಿಂದ ನೋಡುವುದನ್ನು ಕಲಿಯುವುದು. ತರಗತಿಯ ಗೋಡೆಗಳ ಆಚೆ ವಿಜ್ಞಾನವನ್ನು ಅನುಭವಿಸುವ ಅವಕಾಶ ದೊರೆತಾಗಲೇ ಆ ಬದಲಾವಣೆ ಸಾಧ್ಯವಾಗುತ್ತದೆ. ಸಾಗರ ವಿಜ್ಞಾನ ವೇದಿಕೆಯಂಥ ಸಣ್ಣ ಪ್ರಯತ್ನಗಳು ಅದನ್ನೇ ಸಾಬೀತುಪಡಿಸುತ್ತವೆ. ಹಾಗೆ ಇನ್ನೋರ್ವ ಈ ಓದಿನ ಮುಂದುವರಿದ ಭಾಗದಲ್ಲಿ ರವಿ ಮಡೋಡಿ ಅವರ ಲೇಖನವನ್ನು ಓದುತ್ತೇನೆ. ರವಿ ಮಡೋಡಿ ಅವರ ಚೌಕಿಯಿಂದ ಮ್ಯೂಸಿಯಂ ತನಕ ಯಕ್ಷಗಾನದ ಪಯಣ. ರವಿ ಮಡೋಡಿಯವರ ಚೌಕಿಯಿಂದ ಮ್ಯೂಸಿಯಂ ತನಕ ಯಕ್ಷಗಾನದ ಪಯಣ. ಸಂಗ್ರಹಾಲಯದಲ್ಲಿ ಕಲಾವಿದರ ಪ್ರತಿಕೃತಿ ಚಿತ್ರ ಇದೆ. ಆಮೇಲೆ ಯಕ್ಷ ಸಂಗ್ರಹಾಲಯ ನೋಟ ಇದೆ. ಆಮೇಲೆ ಯಕ್ಷಗಾನ ಕಲಾವಿದರ ಭಂಗಿ. ಯಕ್ಷಗಾನವು ಕರ್ನಾಟಕದ ಗಡಿಗಳನ್ನು ಮೀರಿ ತನ್ನದೇ ಆದ ಸಾಂಸ್ಕೃತಿಕ ವ್ಯಾಪ್ತಿಯನ್ನು ರೂಪಿಸಿಕೊಂಡಿರುವ ಕಲಾ ಪ್ರಕಾರ. ಆ ಸಾಂಸ್ಕೃತಿಕ ವ್ಯಾಪ್ತಿಯ ಪ್ರಮುಖ ಕೇಂದ್ರಗಳಲ್ಲಿ ಕೇರಳದ ಕಾಸರಗೋಡು ಜಿಲ್ಲೆಯ ಕುಂಬ್ಳೆ ಸೀಮೆಯು ಒಂದು. ತೆಂಕುತಿಟ್ಟು ಯಕ್ಷಗಾನದ ತವರೂರಾಗಿರುವ ಈ ಪ್ರದೇಶದಲ್ಲಿ ಯಕ್ಷಗಾನವು ಕೇವಲ ರಂಗ ಪ್ರದರ್ಶನದ ಕಲೆಯಾಗಿ ಉಳಿಯದೆ ಜನಜೀವನ, ಸಂಸ್ಕೃತಿ ಮತ್ತು ಪರಂಪರೆಯೊಂದಿಗೆ ಬೆಸೆದುಕೊಂಡಿದೆ. ಆ ಪರಂಪರೆಯನ್ನು ಮುಂದಿನ ತಲೆಮಾರುಗಳಿಗೆ ದಾಖಲಿಸಿ ಉಳಿಸುವ ಉದ್ದೇಶದಿಂದ ನಿರ್ಮಾಣಗೊಂಡಿರುವ ಪಣಂಬೂರು ವೆಂಕಟರಾಯ ಐತಾಳ ತೆಂಕುತಿಟ್ಟು ಯಕ್ಷಗಾನ ಮ್ಯೂಸಿಯಂ ಯಕ್ಷಗಾನದ ಅಧ್ಯಯನ ಮತ್ತು ದಾಖಲಾತಿಯ ಪ್ರಮುಖ ಕೇಂದ್ರವಾಗಿದೆ. ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಆಶ್ರಯದಲ್ಲಿ ನಿರ್ಮಾಣಗೊಂಡಿರುವ ಈ ಮ್ಯೂಸಿಯಂನ ಯಕ್ಷಗಾನದ ಪಿತಾಮಹರೆಂದು ಕರೆಯುವ ಪಾರ್ತಿಸುಬ್ಬರ ಜನ್ಮಭೂಮಿಯಾದ ಕುಂಬ್ಳೆ ಸೀಮೆಯಲ್ಲೇ ತಲೆ ಎತ್ತಿ ನಿಂತಿದೆ. ಇದು ಕೇವಲ ಹಳೆಯ ವಸ್ತುಗಳ ಸಂಗ್ರಹಾಲಯವಲ್ಲ, ಯಕ್ಷಗಾನದ ಇತಿಹಾಸ. ವೇಷಭೂಷಣ, ಮುಖವರ್ಣಿಕೆ, ಸಾಹಿತ್ಯ, ಸಂಗೀತ, ರಂಗ ಸಂಸ್ಕೃತಿ ಹಾಗೂ ಕಲಾ ಪರಂಪರೆಯನ್ನು ದಾಖಲಿಸಿರುವ ಕೇಂದ್ರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಯಕ್ಷಗಾನ ಮೇಳದ
ಹಿರಿಯ ಭಾಗವತ ಸಿರಿಬಾಗಿಲು ರಾಮಕೃಷ್ಣಮಯ್ಯ ಅವರ ಕನಸು ಮತ್ತು ಹಲವು ವರ್ಷಗಳ ಪರಿಶ್ರಮದ ಫಲವಾಗಿ ಈ ಮ್ಯೂಸಿಯಂ ರೂಪುಗೊಂಡಿತ್ತು. 2023ರಲ್ಲಿ ಲೋಕಾರ್ಪಣೆಗೊಂಡ ಈ ಕೇಂದ್ರಕ್ಕೆ ಇಂದು ದೇಶದ ವಿವಿಧ ಭಾಗಗಳಿಂದ ಕಲಾಭಿಮಾನಿಗಳು, ಸಂಶೋಧಕರು ಭೇಟಿ ನೀಡುತ್ತಿದ್ದಾರೆ. ಈ ಮ್ಯೂಸಿಯಂ ನಿರ್ಮಾಣದ ಹಿಂದೆ 2 ವರ್ಷಗಳ ಅಧ್ಯಯನ ಮತ್ತು ಸಿದ್ಧತೆ ಅಡಗಿದೆ. ಯಕ್ಷವರ್ಣ ಕಲಾ ತಂಡ, ಪಾವಂಜೆ ಹಳೆಯಂಗಡಿಯ ಸಂಚಾಲಕ ರವಿರಾಜ್ ಹಳೆಯಂಗಡಿ ಮತ್ತು ಅವರ ತಂಡವು ಇಲ್ಲಿನ ಪ್ರತಿಮೆಗಳು, ವೇಷಭೂಷಣಗಳು ಹಾಗೂ ರಂಗಸಜ್ಜಿಕೆಯನ್ನು ರೂಪಿಸಿದೆ. 1980ರ ದಶಕದ ಆರಂಭದಲ್ಲಿ ತೆಂಕತಿಟ್ಟು ಯಕ್ಷಗಾನದಲ್ಲಿದ್ದ ವೇಷವಿನ್ಯಾಸವನ್ನು ಆಧರಿಸಿ ಪ್ರತಿಯೊಂದು ವೇಷವನ್ನು ಮರುಸೃಷ್ಟಿಸಲಾಗಿದೆ. ಮ್ಯೂಸಿಯಂನೊಳಗೆ ಕಾಲಿಟ್ಟ ಕೂಡಲೇ ಕಾಣಸಿಗುವ ಎತ್ತರದ ಪ್ರತಿಮೆಗಳು, ಮುಖವರ್ಣಿಕೆಗಳು, ಕಿರೀಟಗಳು ಮತ್ತು ಪಾತ್ರೆಗಳ ಭಂಗಿಗಳು ತೆಂಕತಿಟ್ಟು ಯಕ್ಷಗಾನದ ವಿನ್ಯಾಸವನ್ನು ಪರಿಚಯಿಸುತ್ತವೆ. ಇಲ್ಲಿ 24 ಪ್ರತಿಮೆಗಳು ಹಾಗೂ 34 ವಿಧದ ಮುಖವರ್ಣಿಕೆಗಳು ಪ್ರದರ್ಶನದಲ್ಲಿವೆ. ಪ್ರತಿಯೊಂದು ಪ್ರತಿಮೆಯು ತನ್ನದೇ ಆದ ಭಂಗಿ, ಭಾವ ಮತ್ತು ವೇಷಭೂಷಣದ ಮೂಲಕ ಪಾತ್ರದ ಸ್ವರೂಪವನ್ನು ಪ್ರತಿಬಿಂಬಿಸುತ್ತದೆ. ಸಾತ್ವಿಕ, ರಾಜಸ ಮತ್ತು ತಾಮಸ ಗುಣಗಳನ್ನು ಪ್ರತಿನಿಧಿಸುವ ಪಾತ್ರಗಳ ವಿನ್ಯಾಸವು ಯಕ್ಷಗಾನದ ಪಾತ್ರರಚನೆಯ ವೈಶಿಷ್ಟ್ಯವನ್ನು ಪರಿಚಯಿಸುತ್ತದೆ. ಇಂದಿನ ರಂಗಪ್ರಯೋಗಗಳಲ್ಲಿ ಕ್ರಮೇಣ ಮರೆಯಾಗುತ್ತಿರುವ ಪಾರಂಪರಿಕ ವೇಷಗಳನ್ನು ಇಲ್ಲಿ ಸಂರಕ್ಷಿಸಲಾಗಿದೆ. ಭೀಮ, ಧರ್ಮರಾಯ, ಹನುಮಂತ, ಕಿರಾತ, ದತ್ತಾತ್ರೇಯ, ಷಣ್ಮುಖ, ಜಾಂಬವ, ರಾಮ, ಲಕ್ಷ್ಮಣ, ದ್ರೋಣ ಹಾಗೂ ಮಹಿಷಾಸುರನಂಥ ಪಾತ್ರಗಳ ವೇಷಗಳನ್ನು ಸಮೀಪದಿಂದ ಕಾಣಬಹುದು. ತೆಂಕತಿಟ್ಟು ಯಕ್ಷಗಾನದ ವೇಷವಿನ್ಯಾಸದ ವಿಕಾಸವನ್ನು ಅರ್ಥಮಾಡಿಕೊಳ್ಳಲು ಈ ಸಂಗ್ರಹ ನೆರವಾಗುತ್ತದೆ. ಮ್ಯೂಸಿಯಂನ ಮತ್ತೊಂದು ಆಕರ್ಷಣೆ ಸಾಂಪ್ರದಾಯಿಕ ಚೌಕಿಯ ಮರುಸೃಷ್ಟಿ. ಕಲಾವಿದರು ವೇಷ ಧರಿಸುವ, ಮುಖವರ್ಣಿಕೆ ಹಚ್ಚಿಕೊಳ್ಳುವ ಹಾಗೂ ರಂಗಪ್ರವೇಶಕ್ಕೆ ಸಜ್ಜಾಗುವ ಚೌಕಿಯನ್ನು ಇಲ್ಲಿ ಮರುನಿರ್ಮಿಸಲಾಗಿದೆ. ಜೊತೆಗೆ ಪಾರ್ಥಿಸುಬ್ಬರ ಪ್ರತಿಮೆ, ಹಿಂದೆ ಬಳಸುತ್ತಿದ್ದ ಆಯುಧಗಳು, ಸುಮಾರು 200 ವರ್ಷಗಳಷ್ಟು ಹಳೆಯ ಮರದ ಕಿರೀಟ, ಕುಂಬಳೆ, ಕುಟ್ಟೆಪ್ಪು, ಅವರು ಮಹಿಷಾಸುರ ಪಾತ್ರಕ್ಕೆ ಬಳಸುತ್ತಿದ್ದ ಕೊಂಬು, ಮುಂಬೈನ HBL ರಾವ್ ಅವರ ಸಂಗ್ರಹಾಲಯದ ವೇಷಭೂಷಣಗಳು ಹಾಗೂ ಅಂಬಾಪ್ರಸಾದ್ ಅವರು ಸಮರ್ಪಿಸಿದ ಶ್ರೀವೇಷದ ಆಭರಣಗಳು ಇಲ್ಲಿನ ಸಂಗ್ರಹದ ಭಾಗವಾಗಿವೆ. ತೆಂಕತಿಟ್ಟು ಯಕ್ಷಗಾನದ ಶಾಸ್ತ್ರೀಯ ನಾಟ್ಯಗುರು ಹಾಗೂ ಅದೇತೃಕರ್ಗಲ್ ವಿಶ್ವೇಶ್ವರ ಭಟ್ಟರು. ಸರಿ ತಪ್ಪುಗಳು ಇರುವುದು ಸಹಜ, ಆದರೆ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷಿಕವಾಗಿ ತಿಳಿಸುವ ದೃಷ್ಟಿಯಿಂದ ಈ ಮ್ಯೂಸಿಯಂನ ಅತ್ಯಗತ್ಯ ಅಧ್ಯಯನ ಕೇಂದ್ರ ಎಂದು ಅಭಿಪ್ರಾಯಪಡುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಯಕ್ಷಗಾನದ ವೇಷಭೂಷಣ, ಮುಖವರ್ಣಿಕೆ ಮತ್ತು ಪಾತ್ರವಿನ್ಯಾಸದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತಿದ್ದು ಅನೇಕ ಸಾಂಪ್ರದಾಯಿಕ ವೇಷಗಳು ಮರೆಯಾಗುತ್ತಿವೆ. ಹೀಗಾಗಿ ತೆಂಕತಿಟ್ಟು ಯಕ್ಷಗಾನದ ಮೂಲ ಸ್ವರೂಪವನ್ನು ದಾಖಲಿಸಿ ಮುಂದಿನ ತಲೆಮಾರಿಗೆ ಉಳಿಸಬೇಕೆಂದು ಮ್ಯೂಸಿಯಂ ಸ್ಥಾಪನೆಗೆ ಪ್ರೇರಣೆಯಾಗಿದೆ. ಮ್ಯೂಸಿಯಂ ಕೇವಲ ಪ್ರದರ್ಶನದ ಸ್ಥಳವಾಗಿ ಉಳಿದಿಲ್ಲ. ಯಕ್ಷಗಾನದ ಪೂರ್ವರಂಗ, ಪ್ರಸಂಗ ರಚನೆ, ಭಾಗವತಿಕೆ, ಮದ್ದಲೆ, ಚಂಡೆ ಹಾಗೂ ಮುಮ್ಮೇಳದ ತರಬೇತಿ ಶಿಬಿರಗಳು ಇಲ್ಲಿ ನಿಯಮಿತವಾಗಿ ನಡೆಯುತ್ತವೆ. ಪಾರ್ಥಿಸುಬ್ಬರ ಕೃತಿಗಳ ಗಾಯನ, ಸಾಹಿತ್ಯ ಸಂವಾದಗಳು ಹಾಗೂ ಅಧ್ಯಯನ ಕಾರ್ಯಕ್ರಮಗಳ ಮೂಲಕ ಯಕ್ಷಗಾನದ ಸಾಹಿತ್ಯ ಮತ್ತು ಸಂಗೀತ ಪರಂಪರೆಯನ್ನು ದಾಖಲಿಸುವ ಕಾರ್ಯವೂ ನಡೆಯುತ್ತದೆ. ಅನ್ಯ ಭಾಷೆಯ ವಿದ್ಯಾರ್ಥಿಗಳು ಮಾಹಿತಿಗಾಗಿ ಇಲ್ಲಿಗೆ ಬರುತ್ತಿದ್ದಾರೆ. ಈ ಮ್ಯೂಸಿಯಂ ಮತ್ತೊಂದು ವಿಶೇಷತೆ ಅದರ ಭಾವಚಿತ್ರ ಸಂಗ್ರಹ. ಉಭಯ ತಿಟ್ಟುಗಳ 330ಕ್ಕೂ ಹೆಚ್ಚು ಕೀರ್ತಿಶೇಷ ಕಲಾವಿದರ ಭಾವಚಿತ್ರಗಳನ್ನು ಜನನ ಮರಣದ ವಿವರಗಳೊಂದಿಗೆ ಸಂಗ್ರಹಿಸಲಾಗಿದೆ. ಅವರಲ್ಲಿ 226 ಮಹಾನ್ ಕಲಾವಿದರ ಕುರಿತು ಮರೆಯಲಾಗದ ಮಹಾನ್ ಭಾವರು ಎಂಬ 4 ಸಂಪುಟಗಳನ್ನು ಪ್ರತಿಷ್ಠಾನ ಪ್ರಕಟಿಸಿದೆ. ಜೊತೆಗೆ ಅಪರೂಪದ ಪ್ರಸಂಗಗಳು, ಸಂಶೋಧನಾ ಗ್ರಂಥಗಳು ಹಾಗೂ ಹಳೆಯ ದಾಖಲೆಗಳನ್ನು ಒಳಗೊಂಡ ಗ್ರಂಥಾಲಯವು ಇಲ್ಲಿದೆ. ಸಾಮಾಜಿಕ ಜವಾಬ್ದಾರಿಯನ್ನು ಪ್ರತಿಷ್ಠಾನ ನಿರ್ವಹಿಸುತ್ತದೆ. ಸಾರ್ವಜನಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳು, ವೈದ್ಯಕೀಯ ಶಿಬಿರಗಳು ಹಾಗೂ ಸಾಹಿತ್ಯ ಸಮ್ಮೇಳನಗಳ ಮೂಲಕ ಕಲೆಯನ್ನು ಸಮಾಜಮುಖಿ ಚಟುವಟಿಕೆಗಳೊಂದಿಗೆ ಬೆಸೆಯಲಾಗಿದೆ. ಕೋವಿಡ್ ಸಂದರ್ಭದಲ್ಲಿ ಯಕ್ಷಗಾನದ ಮೂಲಕ ಆರೋಗ್ಯ ಜಾಗೃತಿ ಮೂಡಿಸಿದ ಕಾರ್ಯವನ್ನು ವಿಶ್ವ ಆರೋಗ್ಯ ಸಂಸ್ಥೆಯು ಗುರುತಿಸಿ ಮೆಚ್ಚುಗೆ ವ್ಯಕ್ತಪಡಿಸಿತ್ತು. ತನ್ನ ಪ್ರಕಾಶನಗಳ ಮೂಲಕ ಪ್ರತಿಷ್ಠಾನ ಯಕ್ಷಗಾನ ಸಾಹಿತ್ಯಕ್ಕೂ ಸೇವೆ ಸಲ್ಲಿಸುತ್ತದೆ. ಒಬ್ಬ ಕಲಾಭಿಮಾನಿಯ ಕನಸಾಗಿ ಆರಂಭವಾದ ಈ ಯೋಜನೆಗೆ ಇಂದು ಸಮಾಜದ ಅನೇಕ ಗಣ್ಯರು ಮತ್ತು ಸಂಸ್ಥೆಗಳು ಬೆಂಬಲವಾಗಿ ನಿಂತಿವೆ.
ಕರ್ನಾಟಕ ಸರ್ಕಾರದ ಗಡಿ ಪ್ರದೇಶದ ಅಭಿವೃದ್ಧಿ ಪ್ರಾಧಿಕಾರ 50 ಲಕ್ಷ ಅನುದಾನ ನೀಡಿದರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗಡೆಯವರು 25 ಲಕ್ಷ ನೆರವು ನೀಡಿದ್ದಾರೆ. ಕರ್ನಾಟಕ ಬ್ಯಾಂಕ್, ಕೆನರಾ ಬ್ಯಾಂಕ್, MRPL ಸೇರಿದಂತೆ ಹಲವು ಸಂಸ್ಥೆಗಳು ತಮ್ಮ ಸಾಮಾಜಿಕ ಹೊಣೆಗಾರಿಕೆ ನಿಧಿಯ ಮೂಲಕ ಈ ಕಾರ್ಯಕ್ಕೆ ಕೈಜೋಡಿಸಿವೆ. ಕಾಸರಗೋಡಿಗೆ ಭೇಟಿ ನೀಡುವ ಕಲಾಭಿಮಾನಿ, ವಿದ್ಯಾರ್ಥಿ, ಸಂಶೋಧಕ ಹಾಗೂ ಪ್ರವಾಸಿಗರಿಗೆ ಈ ಮ್ಯೂಸಿಯಂ ತೆಂಕತಿಟ್ಟು ಯಕ್ಷಗಾನದ ಇತಿಹಾಸ, ವೇಷಭೂಷಣ, ಸಾಹಿತ್ಯ ಮತ್ತು ಕಲಾ ಪರಂಪರೆಯನ್ನು ಒಂದೇ ಸ್ಥಳದಲ್ಲಿ ಪರಿಚಯಿಸುತ್ತದೆ. ರಂಗ ಪ್ರದರ್ಶನದ ಹಿಂದೆ ಇರುವ ಸಾಂಸ್ಕೃತಿಕ ಪರಂಪರೆ ಮತ್ತು ಕಲಾವಿದರ ಸಾಧನೆಯನ್ನು ದಾಖಲಿಸಿರುವ ಈ ಕೇಂದ್ರ ಯಕ್ಷಗಾನದ ಅಧ್ಯಯನ ಮತ್ತು ದಾಖಲಾತಿಯ ದೃಷ್ಟಿಯಿಂದ ಮಹತ್ವದ ತಾಣವಾಗಿದೆ.